ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕೋನಹಳ್ಳಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗ್ಲ ಶ್ರೀ ಬಸವ ಅರಳಯ್ಯ ಸ್ವಾಮೀಜಿಗಳ ಮೇಲೆ ಕಿಡಿಗೇಡಿಗಳು ಮಾರಣಾಂತಿಕ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿರುವುದು ಖಂಡನೀಯ. ಆರೋಪಿಗಳನ್ನು ಕೂಡಲೇ ಗಡೀಪಾರು ಮಾಡುವಂತೆ, ಕಠಿಣ ಶಿಕ್ಷೆ ವಿಧಿಸುವಂತೆ ಜಗಳೂರು ತಾಲೂಕು ಮಾದಿಗ ಮಹಾಸಭಾದ ಮುಖಂಡರುಗಳು ತಾಲೂಕಿನ ತಹಶೀಲ್ದಾರ್ ಗುರುಬಸಪ್ಪರವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾದಿಗ ಮಹಾಸಭಾದ ಮುಖಂಡ GH ಶಂಭುಲಿಂಗಪ್ಪ ಮಾತನಾಡಿದರು. ಪೂಜಾರ್ ಸಿದ್ದಪ್ಪ, ಅಣಬೂರು ರಾಜಶೇಖರ್, ಸಿದ್ದಮನಹಳ್ಳಿ ವೆಂಕಟೇಶ್, ಬಾಬು ಸೇರಿದಂತೆ ಮುಂತಾದರು ಪದಾಧಿಕಾರಿಗಳು ಮಾದಿಗ ಮುಖಂಡರುಗಳು ಹಾಜರಿದ್ದರು. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಸವರ್ಣೀಯರು ಕೇವಲ ಒಂದು ಸಣ್ಣ ವಿಚಾರದಲ್ಲಿ, ಜಾಗದ ವಿಚಾರದಲ್ಲಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರಿಗೆ ಮಠಕ್ಕೆ ನುಗ್ಗಿಬಿಟ್ಟು ಭಾಳ ತೊಂದರೆ ಮಾಡಿದ್ದಾರೆ. ಆ ವಿಚಾರದಲ್ಲಿ ನಾವು ಜಗಳೂರು ತಾಲೂಕು ಮಾದಿಗ ಮಹಾಸಭಾದಿಂದ ಇಂದು ಜಗಳೂರು ತಾಲೂಕು ತಹಶೀಲ್ದಾರ್ ಮುಖಾಂತರವಾಗಿ ಘನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಅವರನ್ನು ಕೂಡಲೇ ಬಂಧಿಸಬೇಕು, ಗಡೀಪಾರು ಮಾಡಬೇಕು, ಅವರ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಬೇಕು. ಜೊತೆಗೆ ಆ ಮಠಕ್ಕೆ ಮತ್ತು ಸ್ವಾಮೀಜಿಗೆ ಭಯ ಇರೋದರಿಂದ ಸಂಪೂರ್ಣ ಪೊಲೀಸ್ ರಕ್ಷಣೆ ಕೊಡ್ಬೇಕಂತೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಅವರು ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಅವ್ರಿಗೇನಾದ್ರು ಅನಾಹುತ ಆದರೆ ಅದಕ್ಕೆ ಸರ್ಕಾರನೇ ಹೊಣೆಗಾರರು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ತಮ್ಮ ಹೆಸರು ಸರ್? ಶಂಭುಲಿಂಗಪ್ಪ, GH, ಮಾದಿಗ ಮಹಾಸಭಾದ ಅಧ್ಯಕ್ಷರು, ಜಗಳೂರು ತಾಲೂಕು, ಗೋಪುನಹಳ್ಳಿ ಗ್ರಾಮ. ಧನ್ಯವಾದಗಳು. ನಾನು ಸಿದ್ದಪ್ಪ ಪೂಜಾರ್, ತುಪ್ಪದಹಳ್ಳಿ, ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು, ಜಗಳೂರು. ಏನು ಮೊನ್ನೆ ತಾನೇ ಚಿತ್ರದುರ್ಗ ಜಿಲ್ಲೆ ಐಮಂಗ್ಲ ಬಳಿ ಇರುವ ನಮ್ಮ ಅರಳಯ್ಯ ಮಠದ ಮಠಾಧಿಪತಿಗಳಾಗಿರ್ತಕ್ಕಂಥ ಅರಳಯ್ಯ ಸ್ವಾಮೀಜಿಯವರ ಮೇಲೆ ಒಬ್ಬ ಮೇಲ್ವರ್ಗದ ಜನಾಂಗದವರು ವಿನಾಕಾರಣ ಸ್ವಾಮೀಜಿಗಳವರನ್ನು ಮಠಕ್ಕೆ ನುಗ್ಗಿ ಮನ ಬಂದಂತೆ ದಳಿಸಿ, ಇದಲ್ಲದೆ ಸ್ವಾಮೀಜಿಯವರು ಮಠಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಹಲ್ಲೆ ಮಾಡಿದಾರಂದರೆ ಆ ಆರೋಪಿಗೆ ತಕ್ಕಂತೆ ಶಿಕ್ಷೆ ಒಳಗಾಗಲೇಬೇಕು. ಯಾಕಂದರೆ ಈ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಸ್ವಾಮೀಜಿಗೆ ರಕ್ಷಣೆ ಇಲ್ಲ ಅಂದರೆ ನಮ್ಮ ಜಗಳೂರು ಮಾದಿಗ ಮಹಾಸಭಾದಿಂದ ನಾವು ಒತ್ತಾಯ ಮಾಡ್ತೀವಿ. ಅವನು ನಮ್ಮ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕು, ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಸರ್ಕಾರಕ್ಕೆ ನಾವು ಒತ್ತಾಯಪೂರ್ವಕವಾಗಿ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಸ್ಟೇಷನ್ನಲ್ಲಿ ಹಲ್ಲೆ ಮಾಡಿದಾರಂದರೆ ಆ ಸ್ವಾಮೀಜಿ ಮೇಲೆ ತಾವುಗಳು ಅವನ ಮೇಲೆ ಏನು ಕ್ರಮ ತೊಗೊಳ್ತೀರ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಅದನ್ನ ಮೀರಿ ಏನಾದರೂ ಅವನಿಗೆ ರಕ್ಷಣೆ ಕೊಡೋಂಥ ಕೆಲಸ, ಅವನು ಎಂಥ ಪ್ರಭಾವ ಆದರೂ ರಕ್ಷಣೆ ಕೊಡೋಂಥ ಕೆಲಸ ಆದರೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವನಿಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ, ಈ ಸ್ವಾಮೀಜಿಯವರು ಈಗಾಗಲೇ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವ್ರಿಗೇನಾದರೂ ತೊಂದರೆ ಆದರೂ ಕೂಡ ಅದು ಪೂರ್ತಿ ಹೊಣೆ ಆರೋಪಿ ಮತ್ತು ಸರ್ಕಾರದ ಮೇಲೆ ಅಂತಕ್ಕಂಥ ಮಾತು ಹೇಳ್ತಾ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಿದ್ದೀವಿ. ದಯಮಾಡಿ ಈ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಿಂದ ಹಿಡಿದು ಅವರು ಕೂಡ ಒಬ್ಬ SC ಆಗಿ ಇದನ್ನು ಪರಿಗಣನೆ ತಗೊಂಡು ಆರೋಪಿಗೆ ತಕ್ಕಂಥ ಶಿಕ್ಷೆ ಕೊಡಿಸಲೇಬೇಕಂತಂದೇಳಿ ನಮ್ಮ ಮಾದಿಗ ಸಮಾಜದಿಂದ ನಾವು ಒತ್ತಾಯ ಮಾಡ್ತೀವಿ.